ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಅಂಕೋಲಾ ಮಾವಿನ ಹಣ್ಣು ತೊಗೊಂಬಂದಿದ್ದೇನೆ. ಇದು ನಮ್ಮ ತಂದೆಯವರ ತೋಟದಲ್ಲಿ ಆದಂಥ ಮಾವಿನ ಹಣ್ಣು. ಇದಕ್ಕೆ ಇಸಾಡ್ ಅಂತ ಕರೀತಾರೆ. ಇದು ಅಂಕೋಲಾದಲ್ಲಿ ಮಾತ್ರ ಸಿಗ್ತದೆ, ಇದು ಬೇರೆ ಎಲ್ಲೂ ಸಿಗೋದಿಲ್ಲ. ಇದು ಎಲ್ಲ ಹಣ್ಣಿನಕ್ಕಿಂತ ಇದು ತುಂಬ ಫೇಮಸ್ಸು ಅಂಕೋಲಾ ಹಣ್ಣಂದರೆ. ಇದು ನನ್ನ ತಾತ, ನನ್ನ ಚಿಕ್ಕಪ್ಪ ತುಂಬ ವ್ಯಾಪಾರ ಮಾಡ್ತಾಯಿದ್ರು. ಇದು ಈ ಬೆಂಗಳೂರಲ್ಲೆಲ್ಲ ಸಿಗೋದಿಲ್ಲ. ಹುಬ್ಬಳ್ಳಿ ಕಡೆಯಲ್ಲಿ ಸ್ವಲ್ಪ ಸಿಗ್ತದೆ. ಅಂದರೆ ನಮ್ಮ ಅಂಕೋಲಾ ಹಣ್ಣೆಲ್ಲ ಹುಬ್ಬಳ್ಳಿಗೆ ಜಾಸ್ತಿ ಮಾರ್ಕೆಟಿಗೆ ಹೋಗ್ತದೆ. ಈಗ ನೋಡಿ, 2 ಮಾವಿನ ಹಣ್ಣು ತೊಗೊಂಡಿದ್ದೆ, ಅದರ ಪಲ್ಪ್ ತೆಗೆದಿಟ್ಕೊಂಡಿದ್ದೇನೆ. ಮತ್ತೊಂದು ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ ಮಾಡಿಟ್ಕೊಂಡಿದ್ದೇನೆ. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೇನೆ. ಮಿಕ್ಸಿ ಮಾಡ್ಕೊಳ್ತಾ ಇದ್ದೇನೆ. ಈಗ ಮಿಕ್ಸಿ ಮಾಡ್ಕೊಂಡಾಯಿತು. ಈ ಮಾವಿನ ಹಣ್ಣು ನಮ್ಮ ಊರಲ್ಲೆಲ್ಲ ತುಂಬ ಜಾಸ್ತಿ ಇತ್ತು. ಈಗ ಮರಗಳೆಲ್ಲ ಕಡಿಮೆ ಆಗ್ತಾ ಬಂತು. ಆದರೆ ಇದು ತುಂಬ ರುಚಿ. ನೋಡಿ, ಒಂದು ಸ್ವಲ್ಪ ಹಾಲು ತೊಗೊಂಡಿದ್ದೇನೆ. ಅದರಲ್ಲಿ ಸ್ವಲ್ಪ ತಣ್ಣಗಿರೋ ಹಾಲು ಕಾಯಿಸಿ ಆರಿಸಿದಂಥ ಹಾಲು. ಇದರಲ್ಲಿ 2 ಸ್ಪೂನ್ ಆಗೋಷ್ಟು ಕಸ್ಟರ್ಡ್ ಹಾಕ್ಕೊಳ್ತಾ ಇದ್ದೇನೆ. ಈ ಕಸ್ಟರ್ಡು ತಣ್ಣಗಿರೋ ಹಾಲಿಗೆ ಹಾಕಿದ್ರೇ ಅದು ಚೆಂದಾಗಿ ಮಿಕ್ಸ್ ಆಗ್ತದೆ, ಇಲ್ಲಾಂದರೆ ಗಂಟು ಬಂದುಬಿಡ್ತದೆ. ಮಿಕ್ಸ್ ಆಯಿತು. ಈಗ ಬೇರೆ ಪಾತ್ರೆಯಲ್ಲಿ ಒಂದು ಅರ್ಧ ಲೀಟ್ರ್ ಆಗೋಷ್ಟು ಹಾಲು ತೊಗೊಳ್ತಾ ಇದ್ದೇನೆ. ಅರ್ಧ ಲೀಟ್ರ್ ಹಾಲು ತೊಗೊಂಡು ಒಂದು 5-6 ಜನ ಆಗೋಷ್ಟು ತಿನ್ಬೋದು. ಈ ಹಾಲು ಈಗ ಕಾಯ್ತಾ ಇದೆ. ಇದಕ್ಕೆ ಈಗ ಸ್ವಲ್ಪ ಅರ್ಧ ಬೌಲ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೇನೆ. ಸಕ್ಕರೆ ಸ್ವಲ್ಪ ಕಡಿಮೆನೇ ಹಾಕಿದ್ದೇನೆ. ಮಾವಿನ ಹಣ್ಣು ತುಂಬ ಸ್ವೀಟ್ ಇರೋದ್ರಿಂದ ಸಕ್ಕರೆ ಸ್ವಲ್ಪ ಕಡಿಮೆ ಹಾಕಿದ್ದೇನೆ. ಮತ್ತು ನಮಗೆ ಎಷ್ಟು ಸಿಹಿ ಜಾಸ್ತಿ ಬೇಕಂದ್ರೆ ಸಿಹಿ ಮಾಡ್ಕೋಬೋದು. ನಾನು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೇನೆ. ಈಗ ಹಾಲು ಕುದೀತಾ ಇದೆ. ಈಗ ಇದಕ್ಕೆ ಕಸ್ಟರ್ಡ್ ಹಾಕ್ಕೊಳ್ತಾ ಇದ್ದೇನೆ. ಕಸ್ಟರ್ಡ್ ಹಾಕ್ಕೊಂಡು ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದು ಕಸ್ಟರ್ಡ್ ಹಾಕಿದ ಮೇಲೆ ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕು, ಯಾಕಂದ್ರೆ ಅದು ತಳ ಹಿಡ್ಕೊಂಡ್ಬಿಡ್ತದೆ. ಈ ಇಸಾಡ್ ಮಾವಿನ ಹಣ್ಣು ಅಷ್ಟೇ. ನಮ್ಮ ಊರಲ್ಲಿ ದೊಡ್ಡ ಮರಗಳು, ದೊಡ್ಡ ಮಾವಿನಕಾಯಿ, ನಾವು ಮೊದಲೇ ಮಾವಿನ ಹಣ್ಣು ಎಷ್ಟು ತಿಂತಾಯಿದ್ರು. ಈಗ ಆ ಮರಗಳೆಲ್ಲ, ಹಳೆ ಮರಗಳೆಲ್ಲ ಹೋಯಿತು. ಈಗ ಸ್ವಲ್ಪನೇ ಇದೆ. ಆದರೆ ನಮ್ಮ ಅಂಕೋಲಾದಲ್ಲಿ ಮಾತ್ರ ಪ್ರತಿಯೊಂದು ಮನೆಯಲ್ಲೂ ಈ ಮಾವಿನ ಹಣ್ಣು ಮರಗಳು ಸಾಮಾನ್ಯವಾಗಿ ಇದ್ದೇ ಇರ್ತದೆ. ಇಸಾಡ್ ಮಾವಿನ ಹಣ್ಣಿನ ಮರ. ನೋಡಿ, ದಪ್ಪ ಆಯಿತು. ಈ ಕಸ್ಟರ್ಡ್ ಅಷ್ಟೇ ವೆನಿಲಾ ಫ್ಲೇವರ್ ಇರಬೇಕು. ನೋಡಿ, ಸಬ್ಬಕ್ಕಿ ತೊಗೊಂಡಿದ್ದೆ, ಒಂದು 1/4 ಕಪ್ ಆಗೋಷ್ಟು. ಅದನ್ನು 1 ಗಂಟೆ ಮೊದಲೇ ನೆನೆ ಹಾಕಿಟ್ಟಿದ್ದೆ. ಚೆಂದವಾಗಿ ನೆಂದಿದೆ. ಈಗ ಇದನ್ನೀಗ ಸ್ಟೀಮಲ್ಲಿ ಬೇಯಿಸಬೇಕು. ನೋಡಿ, ಚೆಂದವಾಗಿ ಅರಳಿದೆ. ನೋಡಿ, ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಅದು ಮೆತ್ತಗಾಗಿದೆ, ಅಂದರೆ ಚೆಂದವಾಗಿ ನೆಂದಿದೆ. ಈಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರಿಟ್ಟು ಅದರ ಮೇಲೆ ಪ್ಲೇಟ್ ಇಟ್ಟು ಅದ್ರ ಮೇಲೆ ಸಬ್ಬಕ್ಕಿ ಹಾಕ್ಕೊಳ್ತಾ ಇದ್ದೇನೆ. ಇದು ಸ್ವಲ್ಪ ಮುಚ್ಚಿ ಬೇಯಿಸಬೇಕು. ಒಂದು 10 ನಿಮಿಷ ಬೆಂದರೆ ಸಾಕು. ಮುಚ್ತಾ ಇದ್ದೇನೆ ಈಗ. ಹತ್ತು ನಿಮಿಷ ಆಯಿತು. ಈಗ ಬೆಂದಿರ್ತದೆ ಇದು. ನೋಡಿ, ಟ್ರಾನ್ಸ್ಪರೆಂಟ್ ಆಯ್ತಂದರೆ ಅದು ಬೆಂದಿದೆ ಅಂತ ಅರ್ಥ. ಈಗ ಇದನ್ನು ತಣ್ಣೆ ನೀರಿನಲ್ಲಿ ಹಾಕ್ಕೊಳ್ಬೇಕು. ಈಗ ಬಿಸಿ ನೀರು ಚೆಲ್ಲಿ ಈಗ ತಣ್ಣೆ ನೀರು ಹಾಕ್ಕೊಂಡಿದ್ದೇನೆ. ಅದರಲ್ಲಿ ಇದನ್ನು
ಈ ಪ್ಲೇಟನ್ನು ಇಡ್ತಾ ಇದ್ದೇನೆ. ಹೀಗೆ ನೋಡಿ ಬಿಡಿ ಬಿಡಿಯಾಗಿ ಆಗ್ತದೆ. ಅದು ನೀರಿನಲ್ಲಿ ತಣ್ಣೆ ನೀರಿನಲ್ಲಿ ಹಾಕಿದ್ರೆ ಆ ಸ್ಟಾರ್ಚ್ ಎಲ್ಲ ಹೋಗಿ ಬಿಡಿ ಬಿಡಿ ಆಗಿಬಿಡ್ತದೆ. ಈಗ ಇದನ್ನು ಸೋಸ್ಕೊಳ್ತಾ ಇದ್ದೇನೆ. ಸೋಸ್ಕೊಂಡಾಯಿತು ನೋಡಿ, ಬಿಡಿ ಬಿಡಿಯಾಗಿ ಬಂತು. ಈಗ ಕಸ್ಟರ್ಡು ತಣ್ಣಗಾಗಿದೆ. ಈಗ ಬೇರೆ ಪಾತ್ರೆಯಲ್ಲಿ ಹಾಕ್ಕೊಳ್ತೇನೆ. ಈ ರೆಸಿಪಿ ನೋಡಿಬಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಮತ್ತು ಲೈಕ್ ಮಾಡಿ, ಮತ್ತು ಕಮೆಂಟ್ಸಲ್ಲಿ ಹೇಳಿ ಹೇಗೆ ಆಗಿದೆ ಅಂತ ಹೇಳಿ. ಈಗ ಇದಕ್ಕೆ ಪ್ಯೂರಿ ಮಿಕ್ಸ್ ಮಾಡ್ತಾಯಿದ್ದೇನೆ. ಇದು ಮಿಕ್ಸ್ ಮಾಡಿ 1 ಗಂಟೆ ಫ್ರಿಜ್ಜಲ್ಲಿ ಇಡಬೇಕು, ಅಂದರೆ ಮಾತ್ರ ಟೇಸ್ಟ್. ಇದು ಸ್ವಲ್ಪ ಚಿಲ್ಲಾಗಿದ್ರೇ ಅದರ ಟೇಸ್ಟ್ ಇನ್ನೂ ಜಾಸ್ತಿ ಇರ್ತದೆ. ಎಷ್ಟು ದಪ್ಪ ಆಯಿತು ನೋಡಿ. ಇದು ಒಂದು 5-6 ಜನಕ್ಕೆ ಆಗ್ತದೆ. ಒಂದು ಅರ್ಧ ಲೀಟ್ರ್ ಹಾಲಿಂದ ಮಾಡಿದ್ರೆ ಒಂದು 5-6 ಜನ ತಿನ್ಬೋದು. ಈಗ ಇದಕ್ಕೆ ಸಬ್ಬಕ್ಕಿ ಹಾಕ್ತಾಯಿದ್ದೇನೆ. ಈಗ ಸಬ್ಜಾ ಸೀಡು ಆ್ಯಡ್ ಮಾಡೋಣ. ಇದಕ್ಕೆ ಕನ್ನಡದಲ್ಲಿ ಕಾಮಕಸ್ತರಿ ಬೀಜ ಅಂತ ಹೇಳ್ತಾರೆ. ಇದು ತುಂಬ ತಂಪು. ಈ ಕಾಮಕಸ್ತರಿ ಬೀಜನೂ ತಂಪು, ಸಬ್ಬಕ್ಕಿನೂ ತಂಪು, ಮಾವಿನ ಹಣ್ಣು ತಂಪು, ಇಸಾಡ್ ಮಾವಿನ ಹಣ್ಣು ತಂಪು. 3 ಇದು ಬೇಸಿಗೆಗೆ ತುಂಬ ಒಳ್ಳೆಯದು. ಮತ್ತು ಸ್ವಲ್ಪ ಹಾಕ್ತಾಯಿದ್ದೇನೆ ಸಬ್ಜಾ. ಈಗ ರೆಡಿ ಆಯ್ತು. ಈಗ ಇದನ್ನೀಗ ಗ್ಲಾಸಲ್ಲೇ ಹಾಕೋಣ. ಗ್ಲಾಸಲ್ಲಿ ಹಾಕಿದ್ರೆ ಒಂಥರ ಚೆಂದ ಕಾಣಿಸ್ತದೆ, ಟ್ರಾನ್ಸ್ಪರೆಂಟಾಗಿ. ಆ ಕಲರೆಲ್ಲ ತುಂಬ ಚೆಂದ ಕಾಣಿಸ್ತದೆ. ಅದಕ್ಕೆ ಗ್ಲಾಸಲ್ಲೇ ಹಾಕ್ತಾಯಿದ್ದೇನೆ. ಈಗ ಇದಕ್ಕೆ ಗುಲಾಬಿ ದಳ ಹಾಕ್ತಾಯಿದ್ದೇನೆ. ಇದು ನಮ್ಮ ಗಿಡದಲ್ಲೇ ಆಗಿದಂಥ ಗುಲಾಬಿ ಹೂವಿನ ದಳ, ರೋಸ್ ಪೆಟಲ್ಸ್. ನಾನು ಸ್ವಲ್ಪ ಒಣಗಿಸಿಟ್ಕೊಂಡಿದ್ದೆ, ಇದು ಯಾವುದಾದ್ರೂ ಸ್ವೀಟಿಗೆ ಹಾಕಲಿಕ್ಕೆ ಆಗ್ತದಂತ. ಮತ್ತು ಮಾವಿನ ಹಣ್ಣಿನ ಚಿಕ್ಕ ಪೀಸ್ ಮಾಡಿ ಇಟ್ಕೊಂಡೆ, ಅದು ಸ್ವಲ್ಪ ಹಾಕ್ತಾಯಿದ್ದೇನೆ. ಎಷ್ಟು ಚೆಂದ ಕಾಣಿಸ್ತದೆ ನೋಡಿ. ತಿನ್ನಲಿಕ್ಕೂ ಅಷ್ಟೇ ರುಚಿ. ಇದು ನೀವು ಮನೆಯಲ್ಲಿ ಮಾಡಿ ನೋಡಿ ನನಗೆ ಹೇಳಿ. ಹಾಗೆ ಹೇಳ್ತಾ ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಬಾಯ್, ಟೇಕ್ ಕೇರ್.